Hello everyone. We have another problem on comparative income statement. This is the little lengthier problem. 15 marks ಗೆ ಕೇಳೋ ಚಾನ್ಸಸ್ ಇರುತ್ತೆ. So comparative from the following information prepare comparative income statement. 2011 ಮತ್ತೆ 2012 ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಯಾವಾಗಲೂ ಸೇಲ್ಸ್ ಇಂದ ಲೆಸ್ ಮಾಡ್ತೀವಿ. 4,50,000 4,75,000 ಕೊಟ್ಟಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆರ್ ದ ಎಕ್ಸ್ಪೆನ್ಸಸ್ ವಿಚ್ ಕಮ್ಸ್ ಅಂಡರ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಪೇಡ್ ಇಟ್ಸ್ ಅ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ರೈಟ್? ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಲಾಸ್ ಆನ್ ಸೇಲ್ ಆಫ್ ಗೂಡ್ಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. Income tax, it is comes under the heads of income tax paid. Net profit, ನಾವು ಕಂಪೇರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಲಾಸ್ಟಿಗೆ ಸಿಗುವಂಥ ಐಟಮ್ ಇದು ನೆಟ್ ಪ್ರಾಫಿಟ್. ನೆಕ್ಸ್ಟ್ ಸೇಲ್ಸ್, ಇಂಟ್ರೆಸ್ಟ್ ರಿಸೀವ್ಡ್ ನಾನ್ ಆಪರೇಟಿಂಗ್ ಇನ್ಕಮ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ನಾನ್ ಆಪರೇಟಿಂಗ್ ಇನ್ಕಮ್. ಸೊ ಲೆಟ್ ಅಸ್ ಗೋ ಥ್ರೂ ದ ಸೊಲ್ಯೂಷನ್. ವಿ ಸ್ಟಾರ್ಟ್ಸ್ ವಿತ್ ದ ಸೇಲ್ಸ್. ಸೇಲ್ಸ್ ಎಷ್ಟಿದೆಯಪ್ಪ? 7,62,500. ಅದನ್ನು 2011 ಕಾಲಮಲ್ಲಿ 12 ಕಾಲಮಲ್ಲಿ 8,50,000 ಬರಿತೀರಿ. ವಾಟ್ ಇಸ್ ದ ಡಿಫ್ರೆನ್ಸ್? 87,500. 87,500 divided by 2011 base 7,62,500 ಬರಿತೀರಿ. ಡಿಫ್ರೆನ್ಸ್ ಈಸ್ ಇಂಟು 100 ಮಾಡಿದಾಗ 11.47% ಬರುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ಸಿಗಬೇಕು ಅಂದರೆ ನಮಗೆ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಬೇಕು. 4,50,000 ಮತ್ತು 4,75,000 ಅನ್ನು ಮಾಡ್ತೀವಿ. ಸೊ 25,000 ಈಸ್ ದ ಡಿಫ್ರೆನ್ಸ್. 25,000 ಡಿವೈಡೆಡ್ ಬೈ 4,50,000 ಮಾಡಿದಾಗ 5.55% ಸಿಗುತ್ತೆ. ಸೊ 7,62,500 ಇಂದ 4,50,000 ಅನ್ನು ಕಳೆದಾಗ 3,12,500 ಸಿಗುತ್ತೆ. 8,50,000 ಇಂದ 4,75,000 ಕಳೆದಾಗ 3,75,000 ಸಿಗುತ್ತೆ. ಸೊ 62,500 ಇಸ್ ದ ಗ್ರಾಸ್ ಪ್ರಾಫಿಟ್ ಆ್ಯಂಡ್ ದ ಡಿಫ್ರೆನ್ಸ್ ಗ್ರಾಸ್ ಪ್ರಾಫಿಟ್ ಅಮೌಂಟ್. ಸೊ ಪರ್ಸೆಂಟೇಜ್ ಕಂಡುಹಿಡಿದಾಗ 20% ಬರುತ್ತೆ. ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸನ್ನು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಸೇಮ್ ಮಾಡ್ತೀರಿ. ಸೊ ಅದನ್ನು ಗ್ರಾಸ್ ಪ್ರಾಫಿಟಿಗೆ ಟೋಟಲ್ ಎ ಅಂತ ಕೊಟ್ಟು, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಟೋಟಲ್ಗೆ ಬಿ ಅಂತ ಕೊಟ್ಟು ಅವೆರಡನ್ನು ಕಳೆದಾಗ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ದಟ್ ಈಸ್ 1,72,500, 2,22,500. ಡಿಫ್ರೆನ್ಸ್ ಇಸ್ 50,000. ಪರ್ಸೆಂಟೇಜ್ ಆ್ಯಸ್ ಯೂಶುವಲ್ ಕಂಡುಹಿಡಿತೀರಿ, ಹೇಳ್ಕೊಟ್ಟಿದ್ದೇನೆ ನಾನು. ಲೆಸ್ ನಾನ್ ಆಪರೇಟಿಂಗ್ ಇನ್ಕಮಲ್ಲಿ ಪ್ಲಸ್ ನಾನ್ ಆಪರೇಟಿಂಗ್ ಇನ್ಕಮಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಮತ್ತು ಪ್ರಾಫಿಟ್ ಆನ್ ಸೇಲ್ ಕ್ರೆಡಿಟ್ ಸೈಡಲ್ಲಿ ಇರುತ್ತೆ. ಸೊ ಅದನ್ನು ಬರಿತೀರಿ. ಡಿಫ್ರೆನ್ಸನ್ನು ಎಕ್ಸಾಕ್ಟ್ ಬರೆದು ಅಲ್ಲೂ ಪರ್ಸೆಂಟೇಜನ್ನು ಕಂಡುಹಿಡಿತೀರಿ. ಆಮೇಲೆ ಆ ಒಂದು ಟೋಟಲನ್ನು ಡೈರೆಕ್ಟಾಗಿ 1,72,500 3,750 ಮತ್ತು 3,750 3,000 ಲೆಸ್ ಮಾಡ್ತೀರಿ, ಪ್ಲಸ್ ಮಾಡ್ತೀರಿ. ಅದೇ ರೀತಿ 2,22,500 2012 ಸ್ಟ್ಯಾಟಿಸ್ಟಿಕ್ಸಿಂದ 4,000 ಮತ್ತು 4,000 ಆ್ಯಡ್ ಮಾಡ್ತೀರಿ. ಸೊ ಅದರದ್ದು ಡಿಫ್ರೆನ್ಸ್ ಕಂಡುಹಿಡಿದು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಲಾಸ್ಟಿಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಇಂಟ್ರೆಸ್ಟ್ ಪೇಡ್ ಮತ್ತು ಲಾಸ್ ಆನ್ ಸೇಲನ್ನು ಲೆಸ್ ಮಾಡಿ ಇನ್ಕಮ್ ಟ್ಯಾಕ್ಸನ್ನು ಲೆಸ್ ಮಾಡಿದಾಗ ಸಿಗುವಂಥದ್ದು ನಿಮಗೆ ನೆಟ್ ಪ್ರಾಫಿಟ್. ಈ ಪ್ರಾಬ್ಲಮನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್, ಈಸಿ ಇರುತ್ತೆ. ಸೊ ಇಂಟರ್ಪ್ರಿಟೇಷನ್ ಹೇಗೆ ಕೊಡಬೇಕು ಅಂತ ಬರೆದಿದ್ದೇನೆ. ಸೊ ಇಲ್ಲಿ ನೋಡಿ, ಇಂಟರ್ಪ್ರಿಟೇಷನ್ ಕೊಡುವಾಗ ಯಾವಾಗಲೂ ಒಂದು ಗ್ರಾಸ್ ಪ್ರಾಫಿಟನ್ನು ನೋಡಬೇಕು, ಸೇಲ್ಸನ್ನು ನೋಡಬೇಕು, ಹಾಗೆ ನೆಟ್ ಪ್ರಾಫಿಟನ್ನು ನೋಡಬೇಕು. ಸೊ ಗ್ರಾಸ್ ಪ್ರಾಫಿಟ್ 20% ಇನ್ಕ್ರೀಸ್ ಆಗಿದೆ. ಸೊ ಗ್ರಾಸ್ ಪ್ರಾಫಿಟ್ ಈಸ್ ಇನ್ಕ್ರೀಸ್ 20% ಫ್ರಮ್ 2011 to 12. ಇವನ್ ದೋ ಸ್ಲೈಟ್ ಇನ್ಕ್ರೀಸ್ ಇನ್ ದ ಕಾಸ್ಟ್ ಆಫ್ ಗೂಡ್ಸ್ ಇನ್ಕ್ರೀಸ್ ಆಗಿದ್ರೂ ಸಹ ಗ್ರಾಸ್ ಪ್ರಾಫಿಟ್ ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ ಹ್ಯಾವ್ 8.03 ಇಂಪ್ರೂವ್ಮೆಂಟ್ ಕಂಪೇರ್ ಟು ಲಾಸ್ಟ್ ಇಯರ್ಗಿಂತ ಇಂಪ್ರೂವ್ಮೆಂಟ್ ಆಗಿದೆ. ಯಾಕಂದರೆ 10,600 ಜಾಸ್ತಿ ಆಗಿದೆ ಅಂದರೆ ಇದು ಇಂಪ್ರೂವ್ಮೆಂಟೇ ಅಲ್ವಾ. ಸೊ ಲಾಸ್ಟಿಗೆ ಓವರ್ ಆಲ್ ಇಟ್ ಮೇ ಕನ್ಕ್ಲೂಡ್ ದ ಪರ್ಫಾರ್ಮೆನ್ಸ್ ಆಫ್ ದ ಕಂಪನಿ ಈಸ್ ಸ್ಯಾಟಿಸ್ಫೈಡ್ ಆ್ಯಂಡ್ ಪ್ರೋಗ್ರೆಸಿವ್ ಅಂತ ಬರೆದ್ರೆ ಆಯಿತು. ಸೊ ಈಸಿ ಇದೆ ಅನ್ಕೊತೀನಿ. ಇಷ್ಟೇ ಪ್ರಾಬ್ಲಮ್ಗಳು ಮಾಡುವಂಥದ್ದು ಯಾವುದು ಕಂಪೇರೇಟಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ. ಐ ಥಿಂಕ್ ಮೋರ್ ದ್ಯಾನ್ 5 ಪ್ರಾಬ್ಲಮ್ಸ್ ಆರ್ ದೇರ್ ಇನ್ ದ ಕಂಪೇರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಬ್ಯಾಲೆನ್ಸ್ ಶೀಟಲ್ಲಿ 2 ಪ್ರಾಬ್ಲಮ್ ಆಗಿದೆ. ಅದನ್ನು 1 by 1 ವಿಡಿಯೋನ ಕಳಿಸ್ತೇನೆ. ಸೊ ನೆಕ್ಸ್ಟ್ ನಾವು ಕಾಮನ್ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಕಾಮನ್ ಬ್ಯಾಲೆನ್ಸ್ ಶೀಟಿಗೆ ಹೋಗೋಣ. ಥ್ಯಾಂಕ್ ಯು.